ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। शङ्कराचार्य सच्छिष्यम् ज्ञानेन तपस्विनम् नैष्कर्म्यसिद्धिकर्तारम् सुरेश्वरमहं भजे। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। ನೋಡಿ ಯಾರ ಬಂದ್ಯಾರ सच्चिदानन्दं यतिवर्यं महामतिं वेद वेदान्त ಯಾರ ಬೆಲ್ಲಡದು सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। ॐ शान्ति शान्ति शान्तिः। सद्गुरु भक्तರು ಭಗವದ್ಭಕ್ತರು ಸದಾಚಾರ ಸಂಪನ್ನರು ಆಸ್ತಿಕರು ಹಿಂದೂ ಧರ್ಮವನ್ನ ಶ್ರದ್ಧಾ ಭಕ್ತಿಯಿಂದ ನಂಬಿಕೊಂಡು ಹಿಂದೂ ಧರ್ಮವನ್ನ ಆಚರಣೆ ಮಾಡುತ್ತಿರುವಂತವರು ಆಗಿರುವ ವಿಶೇಷವಾಗಿ ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಓಂ ಕಾನಿರಾಜ್ಞಬ್ಧರಿತ್ರಿಯಂತಂ ಸಕ್ಫಣೀವೋದ್ಗತಂ ಯತಃ ಅಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಭಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 95ನೇ ಶ್ಲೋಕ. 2:95. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅವಗತ್ಯಾತ್ಮನೋ ಯಸ್ಮಾತ್ ಆಗಮಾಪಾಯಿಕುಂ ಭವತಿ ಸಾಹಂಕಾರಮಿದಂ ವಿಶ್ವಂ ತಸ್ಮಾತ್ ತಸ್ಯಾತ್ ಕಚಾಧಿಪತಿ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಾನ್ ಸುರೇಶ್ವರಾಚಾರ್ಯರವರ
ನೈಷರ್ಮ್ಯ ಸಿದ್ಧಿ ಗ್ರಂಥದಲ್ಲಿ ಹೇಳಿರುವ ಎಲ್ಲ ವಿಚಾರಗಳು ಕೂಡ ವಸ್ತು ತಂತ್ರಜ್ಞಾನ ಪ್ರಧಾನವಾದದ್ದು. ಇಲ್ಲಿ ಮಾಡಬೇಕಾದದ್ದು ಬಿಡಬೇಕಾದದ್ದು ಏನೂ ಇಲ್ಲ. ಗುರುವಿನ ಹತ್ತಿರಕ್ಕೆ ಹೋಗು, ನಮಸ್ಕಾರವನ್ನ ಮಾಡು, ಗುರುಪದೇಶವನ್ನ ಶ್ರವಣ ಮಾಡುತ್ತಾ ಅನುಭವದ ಆಧಾರದಿಂದ ಅರ್ಥ ಮಾಡಿಕೊಂಡು ಬಿಟ್ಟರೆ ಅಹಂ ಬ್ರಹ್ಮಾಸ್ಮಿ ನೇಹ ನಾನಾಸ್ತಿ ಚಿಂತನ ಎನ್ನುವಂತ ಅನುಭವ ಉಂಟಾಗಿ ಬಿಡುತ್ತದೆ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೀವಿ, ಗುರ್ತು ಮಾಡ್ಕೊಂಡ್ಬಿಡಿ. ಅವಗತ್ಯಾತ್ಮನಃ ಯಸ್ಮಾತ್ ಆಗಮಾಪಾಯಿ ಕುಂಭವತೆ ಸಾಹಂಕಾರಂ ಇದಂ ವಿಶ್ವಂ ತಸ್ಮಾತ್ ತತ್ ಸ್ಯಾತ್. 10 ಕಚಾಧಿಪತಿ 11 ಪದಗಳಿಂದ ರಂಜಿತವಾಗಿರುವ ಸಿದ್ಧವಾಗಿರುವ ಧೀರ ಶ್ಲೋಕವಿದು. ಎಂಥ ವಿಚಾರಧಾರೆ ನೋಡಿ. ಅನ್ವಯ ಹೇಳ್ತೇನೆಯ. ಸಾಹಂಕಾರಂ ಇದಂ ವಿಶ್ವಂ ಯಸ್ಮಾತ್ ಕುಂಭವತ್ ಅವಗತ್ಯಾತ್ಮನಃ ಆಗಮಾಪಾಯಿ ತಸ್ಮಾತ್ ತತ್ ಕಚಾಧಿಪತಿ ಸ್ಯಾತ್. ಅನ್ವಯ. ಈ ಶ್ಲೋಕಕ್ಕೆ ಪೂಜ್ಯರಾದ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ಪೀಠಿಕಾ ವಾಕ್ಯ. ಆತ್ಮನಶ್ಚ ಅತಶ್ಚ ಆತ್ಮನಃ ಭೇದಾ ಸಂಸ್ಪರ್ಶಃ ಭೇದಸ್ಯ ಮಿಥ್ಯಾ ಸ್ವಭಾವ್ಯಾತ್ ಅತಃ ಆಹ. ಎಷ್ಟು ಚೆನ್ನಾಗಿದೆ. ಅತಶ್ಚ ಆದ್ದರಿಂದಲೇ, ಈ ಒಂದು ಕಾರಣದಿಂದಲೂ ಆತ್ಮನಃ ತನಗೆ, ನಾನು ಆತ್ಮ, ನಾನು ದೇಹವಲ್ಲ, ನಾಹಂ ದೇಹ ಆತ್ಮಾಹಮಸ್ಮಿ, ಇಂಥ ಆತ್ಮಸ್ವರೂಪನಾಗಿರುವ ನನಗೆ ಭೇದ ಸಂಸ್ಪರ್ಶ, ಭೇದ ದ್ವೈತ ಪ್ರಪಂಚದ ಸಂಸ್ಪರ್ಶ ಸಂಬಂಧ ನಾಸ್ತಿ. ಭೇದ ಸಂಸ್ಪರ್ಶೋ ನಾಸ್ತಿ. ಅದನ್ನೇ ಭೇದ ಸಂಸ್ಪರ್ಶ ಭೇದ ಸಂಬಂಧ. ನನಗೂ ಈ ಪ್ರಪಂಚಕ್ಕೂ ಯಾವ 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 ಸಂಬಂಧವೂ ಇಲ್ಲ. ದೊಡ್ಡ ಮಹಾರಾಜ, ನಮ್ಮ ಅರಮನೆಯಲ್ಲಿ 100 kg ಬಂಗಾರ ಇದೆ, 10 ಟನ್ನು ಬೆಳ್ಳಿ ಇದೆ. ಯಾವುದು ನಾನಲ್ಲ. ನನಗೂ ಈ ಬಂಗಾರಕ್ಕೂ ಯಾವ ಯಾವ ಸಂಬಂಧವಿಲ್ಲ. ನಾನು ಬಹಳ ಆರೋಗ್ಯವಂತನಾಗಿದ್ದೇನೆ, ದೃಢಕಾಯನಾಗಿದ್ದೇನೆ. ನನಗೆ ಇವಾಗ 130 ವರ್ಷ ನಡೀತಾ ಇದೆ. ಸಂತೋಷ. ಈ ದೇಹಕ್ಕೂ ನನಗೂ ಸಂಬಂಧವಿಲ್ಲ. ಏನು ಉಪದೇಶ ಸ್ವಾಮಿ? ಭೇದ ಸಂಸ್ಪರ್ಶ, ಭೇದ ದ್ವೈತ ಅನಾತ್ಮ ವಸ್ತು ಎಲ್ಲವನ್ನೇ ಅಂತ. ಈ ದ್ವೈತ ಪ್ರಪಂಚಕ್ಕೂ ನನಗೂ ಯಾವ ಯಾವ ಸಂಬಂಧವೂ ಇಲ್ಲ. ಯಾಕೆ? ಭೇದಸ್ಯ ಮಿಥ್ಯಾ ಸ್ವಭಾವ್ಯಾತ್. ಮಿಥ್ಯಾ ಸ್ವಭಾವ ಯಸ್ಯ ಭೇದಸ್ಯ ಅಸೌ ಭೇದ ಮಿಥ್ಯಾ ಸ್ವಭಾವ ತಸ್ಯ ಮಿಥ್ಯಾ ಸ್ವಭಾವಸ್ಯ ಮಿಥ್ಯಾ ಸ್ವಭಾವಸ್ಯ ಭಾವ ಮಿಥ್ಯಾ ಸ್ವಾಭಾವ್ಯಂ. ತಸ್ಮಾತ್, ಏಕೆಂದರೆ ಈ ದ್ವೈತ ಪ್ರಪಂಚ ಎನ್ನುವಂತಹ ವಸ್ತು ಮಿಥ್ಯಾ ಸ್ವಭಾವವಾಗಿದೆ. ಏನ್ ಸ್ವಾಮಿ ಇದು? ನಮ್ಮ ಕಣ್ಣುಗಳಿಗೆ ಬೆಂಗಳೂರು ಕಾಣಿಸ್ತಾ ಇದೆ, ಸಂತೋಷ. ಬೆಂಗಳೂರು ಎನ್ನುವಂತಹ ವಸ್ತು ನಿಜವಾಗಿಲ್ಲವೇ ಇಲ್ಲ. ಭಾರತ ದೇಶ, ಅಮೆರಿಕಾ ದೇಶ, ಪಿತೃಲೋಕ, ಸ್ವರ್ಗಲೋಕ, ಬ್ರಹ್ಮ ಎಲ್ಲವೂ ಬೇರೆ.
ತನಗಿಂತ ಭಿನ್ನವಾಗಿ ತೋರುತ್ತಿರುವ ಎಲ್ಲ ವಸ್ತುಗಳಿಗೂ ಭೇದ ಎಂದು ಹೇಳಿದರು. ಇದು ಮಿಥ್ಯಾ ಸ್ವಭಾವವಾಗಿದೆ, ಸುಳ್ಳು ಸುಳ್ಳಾಗಿ ಕೊಡ್ತಾ ಇದೆ, ಪರಮಾರ್ಥವಲ್ಲ. ಈ ಬೆಂಗಳೂರು ನನ್ನ ಕನಸಿನಲ್ಲಿ ಇಲ್ಲ, ಈ ಬೆಂಗಳೂರು ನನ್ನ ಗಾಢ ನಿದ್ದೆಯಲ್ಲಿ ಇಲ್ಲ. ನಾನು ಗಾಢ ನಿದ್ದೆಯಲ್ಲೂ ಇದ್ದೇನೆ, ಕನಸಿನಲ್ಲೂ ಇದ್ದೇನೆ, ಎಚ್ಚರದಲ್ಲಿ ನನಗೆ ನಾಶವಿಲ್ಲ, ದ್ವೈತ ಪ್ರಪಂಚಕ್ಕೆ ಉಳಿಗಾಲವಿಲ್ಲ. ಇದನ್ನ ನನ್ನ ಪೂಜ್ಯ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸರಳೀಕರಿಸಿ ಹೇಳ್ತಾ ಇದ್ರು. ಸರಳೀಕರಣ. ಸ್ವಲ್ಪ ಮಗು, ಆತ್ಮನಿಗೆ ಅಳಿವಿಲ್ಲ, ದ್ವೈತ ಪ್ರಪಂಚಕ್ಕೆ ಉಳಿವಿಲ್ಲ. ಇದು ವೇದಾಂತ ದರ್ಶನದಲ್ಲಿ ಸೆಂಟ್ PhD ಪಾಠ. ಇದನ್ನೇ ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ವಾಸುದೇವ ಹೇಳ್ಬಿಟ್ಟ. ಎಂತ? ನಾ ಸತೋ ವಿದ್ಯತೆ ಭಾವಃ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತನಯೋಃ ತತ್ವದರ್ಶಿಭಿಃ. ನಾ ಸತೋ ವಿದ್ಯತೆ ಭಾವಃ ಅಸತಃ ದ್ವೈತ ಪ್ರಪಂಚಸ್ಯ ಮಿಥ್ಯಾಭೂತ ದ್ವೈತಸ್ಯ ಭಾವಃ ಅಸ್ತಿತ್ವಂ ನಾಸ್ತಿ. ನಾ ಭಾವೋ ವಿದ್ಯತೆ ಸತಃ ಸತಃ ಸತ್ಸ್ವರೂಪಸ್ಯ ಆತ್ಮನಃ ಸತ್ಸ್ವರೂಪಸ್ಯ ಮಮ ಅಭಾವೋ ನಾಸ್ತಿ. ಇದು ವೇದಾಂತ. ವೇದಾಂತವೇ ಬೇರೆ, ಜಪ ಅನುಷ್ಠಾನಗಳೇ ಬೇರೆ. ಮಾಡೋಣ. ನೆನ್ನೆ ಗೌರಿ ಪೂಜೆ, ಗಣೇಶನ ಪೂಜೆ ಎಲ್ಲರೂ ಮಾಡಿದೆ, ಸಂತೋಷ. ಮೊನ್ನೆ ಮಂಗಳವಾರ ಗೌರಮ್ಮ, ನಿನ್ನೆ ಬುಧವಾರ ವರಸಿದ್ಧಿ ವಿನಾಯಕ, ನಾನು ಪೂಜೆ ಭಟ್ಲಾಸ ಮಾಡಿದೆ, ಸಂತೋಷ. ಅದು ವೇದಾಂತವಲ್ಲ. ವೇದಾಂತದ ಕ್ಷೇತ್ರವೇ ಬೇರೆ. ವೇದಾಂತ ವಿವೇಕ ಪ್ರಧಾನವಾದ ವಿಚಾರ. ಅತಃ ಆತ್ಮನಃ ಭೇದ ಸಂಬಂಧ. ಆತ್ಮನಿಗೆ ದ್ವೈತ ಪ್ರಪಂಚದ ಅಂಟಿಲ್ಲ. ಯಾಕೆ? ಭೇದಸ್ಯ ಮಿಥ್ಯಾ ಸ್ವಭಾವ್ಯ. ಯಾವುದನ್ನ ನಾವು ದ್ವೈತ ಭೇದ ಪ್ರಪಂಚ ಅಂತ ಹೇಳ್ತಾ ಇದ್ದೇವೆಯೋ ಇದು ಮಿಥ್ಯಾ ಸ್ವಭಾವವಾಗಿದೆ, ಬದಲಾವಣೆಯಾಗ್ತಾ ಇದೆ, ಜೊಳ್ಳು ಜೊಳ್ಳಾಗಿದೆ, ಸತ್ಯವಲ್ಲ. ಬಾ, ಏನ್ ಜ್ವರ ಇದೆ ಸ್ವಾಮಿ. ನಾಹಂ ದೇಹ ದೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಇದು ವೇದಾಂತ. ಅರ್ಥ ಆಯ್ತು. ಅತಃ ಅಸ್ಮಾದಪಿ ಕಾರಣಾತ್, ಈ ಕಾರಣದಿಂದಲೂ ಆತ್ಮನಿಗೆ ಈ ದ್ವೈತ ಪ್ರಪಂಚದ ಅಂಟೇ ಇಲ್ಲ. ಬಾ, ಎಲ್ಲಿಂದ ದ್ವೈತ ಪ್ರಪಂಚ ಶುರುವಾಗುತ್ತೆ? ಅಹಂಕಾರದಿಂದ. ಯಾಕೆ ಅಂಟಿಲ್ಲ? ಭೇದಸ್ಯ ಮಿಥ್ಯಾ ಸ್ವಭಾವ್ಯ, ಮಿಥ್ಯಾ ಸ್ವಭಾವತ್ವಾತ್. ಕಥಂ? ಅತಃ ಆಹ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅವಗತ್ಯಾತ್ಮನೋ ಯಸ್ಮಾತ್ ಆಗಮಾಪಾಯಿ ಕುಂಭವತೆ ಸಾಹಂಕಾರಮಿದಂ ವಿಶ್ವಂ ತಸ್ಮಾತ್ ಸ್ಯಾತ್ಕಚಾಧಿಪತಿ. ಬಹಳ ಚೆನ್ನಾಗಿ, ಎಷ್ಟು ಸುಂದರವಾದ ಶ್ಲೋಕ, ಬಂಧನವಾದ ಶ್ಲೋಕ, ವಸ್ತುತಂತ್ರ ಜ್ಞಾನವನ್ನ ಪುಷ್ಟೀಕರಿಸುವ ಶ್ಲೋಕ, ವಿಚಾರ ಪ್ರಧಾನವಾದ ಶ್ಲೋಕ. ಅವಗತ್ಯಾತ್ಮನಃ ಅನುಭವ ಸ್ವರೂಪಸ್ಯ ಆತ್ಮನಃ. ನಾನು ಅನುಭವಾತ್ಮಕನಾಗಿದ್ದೇನೆ, ನಾನು ಅವಗತ್ಯ ಸ್ವರೂಪನಾಗಿದ್ದೇನೆ. ನಾನು ಇದ್ದೇನೆಯೋ ಇಲ್ಲವೋ ಎನ್ನುವ ಸಂಶಯವಿಲ್ಲ. ನಾನು ನನ್ನ ಕನಸಿನಲ್ಲಿ ಇಲ್ಲ ಅಂತ ಹೇಳುವಂತಿಲ್ಲ.
ನಾನು ನನ್ನ ಗಾಢನಿದ್ರೆಯಲ್ಲಿ ಇರುವುದಿಲ್ಲ ಎಂದು ಹೇಳುವುದಕ್ಕಿಲ್ಲ. ಆತ್ಮನ ಹೆಸರಾಯಿತು. ಅವಗತ್ಯಾತ್ಮನ ಅನುಭವ ಸ್ವರೂಪನಾಗಿ ನೋಡಿ, ಅನುಭವ ರೂಪತ್ವಾತ್. ಭಾಷ್ಯಕಾರ ಶಂಕರರ ಮಾತು. ಆತ್ಮನು ಅವಗತ್ಯ ಸ್ವರೂಪನಾಗಿದ್ದಾನೆ. ಆತ್ಮನಲ್ಲಿ ಇಡೀ ದ್ವೈತ ಪ್ರಪಂಚವೆಲ್ಲವೂ ಕರಗಿ ನಿಲ್ಬೇಕಾಗಿದೆ. ಇಂಥ ಅವಗತ್ಯ ಸ್ವರೂಪನಾಗಿರುವ ಆತ್ಮನೇನು ಅವಗತಿ ಆತ್ಮನಃ ಅನುಭವ ಸ್ವರೂಪನು. ಅವಗತ್ಯ ಸ್ವರೂಪನಾಗಿರುವಂತ ಆತ್ಮನಃ ನನಗೆ ನನ್ನ ದೆಸೆಯಿಂದ ಆಗಮ ಅಪಾಯಿ ಆಗಮ ಅಪಾಯಿ ಆತ್ಮನಲ್ಲಿ ತೋರುತ್ತದೆ. ಆತ್ಮನಿಂದ ದೂರವಾಗಿ ಮಾಯವಾಗುತ್ತದೆ. ಆತ್ಮನು ಮಾತ್ರ ಕೂಟಸ್ಥನಿತ್ಯಂತೆ. ಸಮುದ್ರಕ್ಕೆ ಎಲ್ಲಾ ನದಿಗಳಿಂದ ನೀರು ಬರುತ್ತದೆ. ಸಮುದ್ರ ಶಾಶ್ವತವಾಗಿದೆ. ಬೇಸಿಗೆಯ ಕಾಲದಲ್ಲಿ ಸೂರ್ಯನು ಸಮುದ್ರದಿಂದ ನೀರನ್ನು ಎತ್ತುತ್ತಾನೆ. ಸಮುದ್ರ ಇಲ್ಲೇ ಅಲ್ವೇ? ಇವತ್ತಿನವರೆಗೆ ನಾವು ಕಂಡಿರುವಂತೆ ಸಮುದ್ರವು ಹೊರಗಿರುವುದನ್ನೆಲ್ಲೂ ನೋಡಿಲ್ಲ. ಕೆಲವರು ಚೆನ್ನೈಯಿಂದ ಬರ್ತಾರೆ ಮನೆಗೆ, ಬೆಂಗಳೂರಿಗೆ ಬಂದಿರ್ತಾರೆ, ನೋಡ್ಬೇಕು ಅಂತ ಬರ್ತಾರೆ. ಭಯಂಕರ ಬಿಸಿಲು. ಚೆನ್ನೈ ಹೇಗಿದೆ ಅಂತೇನೆ ಹಾಟರ್ ದನ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. 42, 43, 45 ಡಿಗ್ರಿ ಬಿಸಿಲು, ಭಯಂಕರ ಬಿಸಿಲು. ಬಟ್ಟೆ ಹಾಕೋಲಿಕ್ಕೆ ಆಗಿಲ್ಲ. ನಾ ಕೇಳ್ತೇನೆ, ಸಮುದ್ರದಲ್ಲಿ ನೀರುಂಟಾ? ಹೌದು, ಇದೆ. ಬಿಸಿಲಿದೆಯಲ್ಲ? ಬಿಸಿಲಿದೆ. ಸಮುದ್ರದಲ್ಲಿ ನೀರು ಯಾವತ್ತೂ ಕರಗಿದೆ. ಹೌದಾ? ಬಾ. ಸಮುದ್ರ ಮಾಪ ಪ್ರವಿಶಂತಿ ಯದ್ವತಿ ಆಪೂರ್ಯಮಾನಮಚಲ ಪ್ರತಿಷ್ಠಂ. ಏನ್ ಸ್ವಾಮಿ, ಸಮುದ್ರದ ದೃಷ್ಟಾಂತ ಅದ್ಭುತ. ನೀರು ಬರುತ್ತೆ, ಸಮುದ್ರ ಉಕ್ಕುವುದಿಲ್ಲ. ನೀರು ಹೋಗುತ್ತೆ, ಸಮುದ್ರ ತಗ್ಗುವುದಿಲ್ಲ. ಸಮುದ್ರವೇ ಹಾಗಿರಬೇಕಾದರೆ ಆಕಾಶ ಮನೆ ಕಟ್ಟಿದ್ರು, ಕಟ್ತಾ ಇದ್ದಾಗ ಸ್ಕ್ಯಾಫೋಲ್ಡಿಂಗ್ ಬಿದ್ದಾಯ್ತು, ತಲೆ ಮೇಲೆ ಬಿತ್ತು ಬಿಲ್ಡಿಂಗು. ಆಕಾಶಕ್ಕೆ ಏನಾಯ್ತು? ಬೆಂಗಳೂರಿನಲ್ಲಿ ಹಳೆಯ ಮನೆಗಳನ್ನೆಲ್ಲ ಒಳಗಾಗ್ತಾ ಇದ್ದಾರೆ. ಇನ್ನು ಕಟ್ಟಿ 10 ವರ್ಷ 20 ವರ್ಷವಾಗಿರುತ್ತೆ, ಒಡೆದಾಕ್ಬಿಟ್ಟು ಹೊಸ ಬಿಲ್ಡಿಂಗ್ ಕಟ್ತಾರೆ. ಆಕಾಶಕ್ಕೆ ಏನಾಯ್ತು? ಆತ್ಮನ ಅವಗತ್ಯ ಸ್ವರೂಪನಾಗಿರುವಂತ ಆತ್ಮನ ಜೊತೆಯಿಂದ ಆಗಮ ಅಪಾಯಿ. ಆಗಮ ಆತ್ಮನಲ್ಲಿ ತೋರುತ್ತದೆ, ಅಪಾಯಿ ಆತ್ಮನಿಂದ ದೂರವಾಗ್ತಾ ಇದೆ. ಯಾವುದು? ಇದಂ ವಿಶ್ವಂ. ಬಾ, ವೇದಾಂತಿಗಳು ಹೋಲ್ಸೇಲ್ ಡೀಲರ್. ಎಲ್ಲ ತುಂಬಾ ಹೇಳ್ತಾ ಇತ್ತು ಪೂಜ್ಯ ಸದ್ಗುರು ನೋಡಪ್ಪ ಮಗು, ಎಲ್ಲಾ ದರ್ಶನಕಾರರು ರಿಟೇಲ್ ಡೀಲರ್. ರಿಟೇಲರ್ 1 kg ಅಕ್ಕಿ, 2 kg ಹುಣಸೆ ಹಣ್ಣು, 1.5 kg ತೊಗರಿಬೇಳೆ, ಅರ್ಧ kg ಕಡಲೆಬೇಳೆ, ಅರ್ಧ kg ಉದ್ದಿನ ಬೇಳೆ ವ್ಯಾಪಾರ ಮಾಡ್ತಾರೆ. ವೇದಾಂತಿಗಳು 1 ಟನ್ನು ಅಕ್ಕಿ, 1 ಟನ್ನು ತೊಗರಿಬೇಳೆ, 1 ಟನ್ನು ಹೆಸರುಬೇಳೆ. ಹಾಗೆ ವೇದಾಂತಿಗಳು ಸಗಟು ವ್ಯಾಪಾರಿಗಳು. ಸಾಹಂಕಾರಮಿದಂ ವಿಶ್ವಂ. ಅಬ್ಬಾ, ಇದಂ ವಿಶ್ವಂ ವಿಶ್ವಂ ದರ್ಪಣ ದೃಶ್ಯಮಾನನಗರಿ ತುಲ್ಯಂ ನಿಜಾಂತರ್ಗತಂ. ವಿಶ್ವ ಪದ ಹಾಕ್ಬಿಟ್ಟು ನೋಡಿ. ವಿಶ್ವ ಅಂದ್ರೇನು? ವಿಶ್ವ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ವಿಷ್ಣು ಸಹಸ್ರನಾಮ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ವಿಶ್ವ ಎನ್ನುವ ಶಬ್ದ ಅದೃಷ್ಟಶಾಲಿ ಶಬ್ದ. ಒಂದು ಬ್ರಹ್ಮ, ಮತ್ತೊಂದು ವಿಶ್ವ. ಬ್ರಹ್ಮದಲ್ಲಿ ವಿಶ್ವವು ಕರಗಿ ಹೋಗ್ತಾ ಇದೆ, ಸತ್ಯವಾಗಿ ಇಲ್ಲ, ಸ್ವತಂತ್ರವಾಗಿ ಇಲ್ಲ. ವಿಶ್ವ ಎನ್ನುವ ಮಾತಿಗೆ ಏನ್ ತಪ್ಪರ್ಥ ಮಾಡ್ಕೋಬಾರದು ಅಂದ್ರೆ, ಹೊರಗಿರುವಂತ ಪಂಚಭೂತಗಳು, ಹೊರಗಿರುವಂತ 14 ಲೋಕಗಳು ಅಂತ
ಅಷ್ಟೇ ಅರ್ಥವಲ್ಲ, ಮತ್ತೇನು? ಸಾಹಂಕಾರಮಿದಂ ವಿಶ್ವಂ ಸಾಹಂಕಾರಂ ಅಹಂಕಾರೇಣ ಸಹಿತಂ ವರ್ತತೆ ಇತಿ ಸಾಹಂಕಾರಂ. ಅದ್ಭುತ, ಪರಮಾದ್ಭುತ. ಇದನ್ನೆಲ್ಲ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಬಾಯಿಯನ್ನು ಕೇಳಿದಾಗ ಬ್ರಹ್ಮಾಂಡ ಸಾಹಂಕಾರಂ ಅಹಂಕಾರದಿಂದ ಕೂಡಿರುವ ಇದಂ ವಿಶ್ವಂ ಈ ಪ್ರಪಂಚವೆಲ್ಲವೂ ಆತ್ಮನಃ ಆಗಮಾಪಾಯಿ ಆತ್ಮನಿಂದ ಹುಟ್ಟಿ ಆತ್ಮನಲ್ಲಿಯೇ ಇದ್ದು ಆತ್ಮನಲ್ಲಿಯೇ ಲಯಗೊಳ್ತಾ ಇದೆ. ಆದ್ದರಿಂದ ತಸ್ಮಾತ್ ಆದ್ದರಿಂದ ತತ್ ವಿಶ್ವಂ ಕಚಾಧಿಪತ್ಯಾತ್. ಕಚ ಅಂತಂದ್ರೆ ಕೇಶೋಂಧ. ಸ್ವಲ್ಪ ಕಣ್ಣಿನಲ್ಲಿ ದೋಷವಿರುವಾಗ ಮಠ ಮಧ್ಯಾಹ್ನದಲ್ಲಿ ತಲೆ ಎತ್ಕೊಂಡು ಕಣ್ಣಲ್ಲಿ ಮಾಡ್ಕೋತಾ ಇದ್ರೆ ಅಲ್ಲಿ ಕೇಶ, ಕೂದಲು, ಆಮೇಲೆ ಮಶಕ, ಸೊಳ್ಳೆ, ಆಮೇಲೆ ಇತ್ಯಾದಿಗಳು ಬೇರೆ ಬೇರೆ ಪದಾರ್ಥ ಕಾಣಿಸುತ್ತೆ. ಇವತ್ತು ಅಬ್ಸರ್ವ್ ಮಾಡಿ ನೋಡಿ ನಾವು. ಮಧ್ಯಾಹ್ನ 12 ಗಂಟೆಗೆ ಬಿಸಿಲು ಹೋಗಿ ಅಲ್ಲಿ ನಿಂತ್ಕೊಳ್ಳಿ, ಒಂದ್ಸಲ ಕಣ್ಣೆತ್ತಿ ಸೂರ್ಯನನ್ನ ನೋಡಿ, ಆಮೇಲೆ 2 ಕಣ್ಣುಗಳಿಗೆ ಏನ್ಕೊಳ್ಳಿ, ಕಣ್ಣಿನ ರಪ್ಪೆಯನ್ನ ಕೆಳಕ್ ಮೇಳಕ್ ಮಾಡಿ ನೋಡಿದ್ರೆ ಏನೇನೋ ಕಾಣಿಸುತ್ತೆ. ಏನು ಇಲ್ಲ, ಎಲ್ಲ ಭ್ರಮೆ. ಕಚದಂತೆ ಕೇಶೋಂಢದಂತೆ ಈ ಪ್ರಪಂಚ ಎನ್ನುವಂತಹದ್ದು ಜೊಳ್ಳಾಗಿದೆ, ತೋರ್ತಾ ಇದೆ. ತೋರ್ಬಹುದು, ತೋರಿದ್ದೆಲ್ಲ ಸತ್ಯವೇ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾತಾಡ್ತಾ ಇಂಗ್ಲಿಷ್ ಆಲ್ ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್. ನಾನು ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಆಲ್ ಅಪಿಯರೆನ್ಸಸ್ ಏನೇನು ಆಭಾಸ ತೋರ್ತಾ ಇದೆಯೋ ಇದೆಲ್ಲವೂ ಕೂಡ ಡಿಸೆಪ್ಟಿವ್ ಅಂದ್ರೆ ಮೋಸ ಮಾಡುವಂತಹದ್ದು. ಇವತ್ತಿನ ಕಾಲದಲ್ಲಂತೂ ಹೆಣ್ಣು ಮಕ್ಕಳು ಬ್ಯೂಟಿ ಪಾರ್ಲರ್ ಹೋಗಿಬಿಟ್ಟು ಅಲಂಕಾರ ಮಾಡ್ಕೊಂಡ್ಬಿಡ್ತಾರೆ. ನೋಡ್ಬಿಟ್ರೆ ಮಹಾಲಕ್ಷ್ಮಿ ಅನ್ಸುತ್ತೆ. ಏನು ಕಪ್ಪು ಬಣ್ಣ, ಕೊಳೆ ಬಣ್ಣ, ಏನು ಲಕ್ಷಾಂತರ ಖರ್ಚು ಮಾಡ್ತಾರೆ. ಸಂತೋಷ. ಒಟ್ಟಿನಲ್ಲಿ ಈ ಪ್ರಪಂಚವನ್ನು, ಯಾವ ಪ್ರಪಂಚ? ಸಾಹಂಕಾರಮಿದಂ ವಿಶ್ವಂ ಅಹಂಕಾರ ಸಮೇತವಾಗಿರುವ ಈ ವಿಶ್ವವನ್ನ ಸುರೇಶ್ವರಾಚಾರ್ಯರು ಕಚಾಧಿಪತಿ ಕಚವೇ ಮುಂತಾದದ್ದರಂತೆ ಹುಸಿ ತೋರಿಕೆಯಾಗಿದೆ, ರಜ್ಜುವಿನಲ್ಲಿ ಸರ್ಪ ತೋರುತ್ತಿರುವಂತೆ ಜೊಳ್ಳಾಗಿದೆ ಏನ್ಬಿಟ್ಟು. ಇದಕ್ಕೆ ಗುರುಗಳ ಕೇಶಾಪಾರಣೆ ತುಂಬಾ ಜ್ವರ ಇದೆ. ನ ಕೇವಲಂ ಆತ್ಮನ ಅನನ್ವಿತತ್ವಾತ್ ಕಿಂತು ಆಗಮಾಪಾಯ ಸ್ವಭಾವತ್ವಾತ್ ಇತರೇತರ ವ್ಯಭಿಚಾರಾದಪಿ ಅನಾತ್ಮಧರ್ಮತ್ವಂ ಸುಖ ದುಃಖಾದೀನಾಮಿತ್ಯಾಹ. ಏನ್ ಗುರುಗಳ ವಾಕ್ಯ. ಆತ್ಮನ ಜೊತೆಯಲ್ಲಿ ಇಲ್ಲವಾದ್ದರಿಂದ ಅಷ್ಟೇ ಅಲ್ಲ, ಆಗಮಾಪಾಯ ಸ್ವರೂಪದ ಇರುವುದರಿಂದಲೂ ಕೂಡ ಸುಖ ದುಃಖಗಳು ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಭೇದ ಸಂಸ್ಪರ್ಶ ಭೇದಸ್ಯ ಮಿಥ್ಯಾ ಸ್ವಾಭಾವ್ಯಾತ್. ನೋಡಿ, ನಾಗರ ಹಾವು ಹಗ್ಗದಲ್ಲಿ ತೋರ್ತಾ ಇದೆ. ನಾಗರ ಹಾವಿನ ಸಂಬಂಧ ಹಗ್ಗಕ್ಕೆ ಉಂಟಾ? ನನ್ನ ಕಣ್ಣಿಗೆ ಉಂಟು. ಯಾಕೆ? ಭ್ರಮೆ. ಆ ಹಾವಿನ ಬಾಲ, ಹಲ್ಲು, ಹೆಡೆ ಯಾವುದಿದೆ ಹಗ್ಗಕ್ಕೆ? ಯಾವುದೂ ಇಲ್ಲ. ಅಂದಾಗಿನ ಗುರು ಸರ್ಪಧಾರಾದಿ ಲಕ್ಷಣ ವಿಕಲ್ಪಿತ ಭೇದಸ್ಯ ಮಿಥ್ಯಾತ್ವಾದೇವ ಯಥಾ ರಜ್ವಾದೇಹ ತತ್ ಅಸಂಸ್ಪರ್ಶ್ಯ ತದ್ವತು ಇತ್ಯರ್ಥ. ಹಗ್ಗದಲ್ಲಿ ಹಾವು ತೋರ್ತಾ ಇದೆ, ನೀರಿನಲ್ಲಿ ಹಾವು ತೋರ್ತಾ ಇದೆ, ಅದ್ಯಾವುದೂ ಕೂಡ ಹೇಗೆ ನಿಜವಾಗಿ ಇಲ್ಲೇ ಇಲ್ಲವೋ ಅದೇ. ಅತಃ ಆಹಾ ಉಕ್ತ ಹೇತೋರೇವ ಹೃದಯ ಸ್ಥಿತಂ ಆಶಯಂ ಸ್ಪಷ್ಟಂ ಆಹ ಉತ್ತರ ಶ್ಲೋಕೇನ. ಸರಿ,
ಅವಗತ್ಯಾತ್ಮನಃ ಇತಿ ಸಾಹಂಕಾರಮಿದಂ ವಿಶ್ವಂ ಅವಗತ್ಯಾತ್ಮನಃ ಯಸ್ಮಾತ್ ಆಕಾಶಾಪೇಕ್ಷಯ ಕುಂಭವತಿ ಆಗಮಾಪಾಯಿ ಆಗಚ್ಚತಿ ಕುಂಭ ಆಕಾಶಧರ್ಮತ್ವೇನ ಪ್ರತೀತೋ ಭವತಿ ಕುಂಭಾಕಾಶಃ ಇತಿ ಪ್ರತೀತಿ ಕಾಲೇ ಅಪೈತಿ ಚ ವಿನಷ್ಟೋ ಭವತಿ ಆಕಾಶಮೇವೇದಂ ಇತಿ ಅವತಾರ ಕಾಲೇ ಯಥಾ. ಏನ್ ಗುರುಗಳ ವಾಕ್ಯ ಬ್ರಹ್ಮಾನಂದ. ಬಾ, ನನಗೆ ಎಲ್ಲ ಓದ್ತಾ ಇದ್ದಾಗ ಗುರುಗಳು ದರ್ಶನ ಕೊಡ್ತಾ ಇದ್ದಾರೆ ಒಳಗಡೆ, ಹೊರಗಡೆ ನೋಡ್ಬೇಕು ಅನ್ಸುತ್ತೆ. ಅಂತ ಗುರುಗಳಿಗೆ ಒಂಚೂರು ಬಾಳೆಹಣ್ಣು, ಒಂದು ಗೋಡಂಬಿ, ಒಂದು ದ್ರಾಕ್ಷಿ, ಒಂದು ಉತ್ತುತ್ತೆ, ಒಂದು ಚೂರು ಹುರಿಟ್ಟು ಕೊಟ್ಟು ಸಂತೋಷ ಪಡಿಸ್ಬೇಕು ಅನ್ಸುತ್ತೆ. ಅದನ್ನ ತಿಂತ ಏನು, ಒಂದು ದ್ರಾಕ್ಷಿ, ಒಂದು ಗೋಡಂಬಿ ಕೊಟ್ಟರೆ 5 ನಿಮಿಷ ಬಾಯ ಚಪ್ಪಳಿಸ್ತಾ ಪಾಠ. ಎಷ್ಟು ಚೆನ್ನಾಗಿ ಮಾಡಿದಂದ್ರೆ, ಸಾಹಂಕಾರಮಿದಂ ವಿಶ್ವಂ, ಅಹಂಕಾರ ಸಮೇತವಾಗಿರುವ ಈ ಪ್ರಪಂಚವೆಲ್ಲವೂ ಕುಂಭಾಕಾಶದಂತೆ. ಆಕಾಶ ತಾನಾಗಿದೆ. ಆಕಾಶದಲ್ಲಿ ಮಡಿಕೆ ಹುಟ್ಟಿತು, ಅದಕ್ಕೆ ಹೆಸರಾಯ್ತು ಘಟಾಕಾಶ. ಆಕಾಶದಲ್ಲಿದ್ದಂತ ಘಟೆ ಒಡೆದಾಯ್ತು, ಘಟಾಕಾಶ ಹೋಯ್ತು, ಮಹಾಕಾಶವಿದೆ. ಹೇಗೆ ಮಹಾಕಾಶಕ್ಕೆ ಘಟಾಕಾಶದ ಯಾವ ಸಂಬಂಧವೂ ಇಲ್ಲವೋ, ಇರುವುದೆಲ್ಲವೂ ಮಹಾಕಾಶವೇ ಆಗಿದೆಯೋ, ಅದೇ ರೀತಿಯಲ್ಲಿ ತನ್ನಲ್ಲಿ ದ್ವೈತ ಪ್ರಪಂಚವೆಲ್ಲ ತೋರ್ತಾ ಇದೆ. ದ್ವೈತ ಪ್ರಪಂಚ, ಭೇದ ಪ್ರಪಂಚ ಒಳ್ಳೆ ಬರ ಇದೆ. ತನಗಿಂತ ಭಿನ್ನವಾಗಿ ತೋರುತ್ತಿರುವ ಇಡೀ ವಿಶ್ವಕ್ಕೆ ಹೆಸರಾಯಿತು ದ್ವೈತ ಇದೆಲ್ಲವೂ ಜೊಳ್ಳು, ಯಾವುದು ಪರಮಾರ್ಥವಲ್ಲ ಅಂತ ತಿಳ್ಕೋ. ಅವತಾರಣ ಕಾಲೇ ಯಥಾ ತಥಾ ಅಹಮಿದಂ ವಿಶ್ವಂ ಅಪಿ ಅಹಮಾದಿ ವಿಶ್ವಮಪಿ ಅವಗತ್ಯಾತ್ಮನಿ ಆಗಚ್ಚತಿ ತಸ್ಮಾತ್ ಅಪೈತಿ ಚ ಇತಿ ಆಗಮಾಪಾಯಿ. ಇದು ಆಗಮಶ್ಚ ಅಪಾಯಶ್ಚ ಆಗಮಾಪಾಯೌ. ಆಗಮಾಪಾಯೌ ಯಸ್ಯ ಸಹ ಆಗಮಾಪಾಯಿ ಅಥವಾ ಆಗಂತುಂ ಶೀಲಂ ಯಸ್ಯ ಸಹ ಆಗಾಮಿ. ಅಪಗಂತುಂ ಶೀಲಂ ಯಸ್ಯ ಸಹ ಅಪಾಯಿ. ಆಗಮಾಪಾಯಿ ಅದರ ಸ್ವಭಾವವೇ ಅಂತ, ಬರುತ್ತೆ, ಇರುತ್ತೆ, ಹೋಗುತ್ತೆ. ಎಣ್ಣೆ ಇದೆ, ಎಣ್ಣೆಯ ಸ್ವಭಾವ ಶೈತ್ಯ. ಒಲೆ ಮೇಲಿರುತ್ತೆ, ಬಾಂಡೆ ಒಳಗಡೆ ಎಣ್ಣೆ ಕುದಿಯುತ್ತೆ. ಬೋಂಡ ಮಾಡಿದ್ವು, ಮತ್ತೊಂದು ಮಾಡಿದ್ವು, 1 ಗಂಟೆ ಬಿಟ್ಟು ಬಿಟ್ರೆ ಎಣ್ಣೆ ತಣ್ಣಗಾಗುತ್ತೆ. ಅದೇ ರೀತಿಯಲ್ಲಿ ಅಹಮಾದಿ ವಿಶ್ವಂ, ಅಹಂಕಾರವೇ ಮುಂತಾದದ್ದರಿಂದ ಕೂಡಿರುವಂತ ಈ ಪ್ರಪಂಚವೆಲ್ಲವೂ ಕೂಡ ಅವಗತ್ಯಾತ್ಮನಿ ಆಗಚ್ಚತಿ ಗಚ್ಚತಿ, ಬರುತ್ತೆ, ಇರುತ್ತೆ, ಹೋಗ್ತಾ ಇದೆ. ಆಗಮಾಪಾಯೀತಿ ದೃಷ್ಟ ನಷ್ಟ ಸ್ವರೂಪತ್ವಮೇವ ಅತ್ವ ವಿವಕ್ಷಿತಂ. ದೃಷ್ಟ ಕಂಡಿತು, ನಷ್ಟ ಹೋಯ್ತು. ಇಲ್ಲಿ ಗುರುಗಳನ್ನ ಸೇರಿಸ್ತಾ ಇದ್ರು. ಅದೃಷ್ಟ, ದೃಷ್ಟ, ನಷ್ಟ ಸ್ವರೂಪತ್ವ ಸೇರಿಸ್ಕೋ. ಅದೃಷ್ಟ ಮುಂಚೆ ಇರಲಿಲ್ಲ, ದೃಷ್ಟ ಬಂತು, ನಷ್ಟ ಹೋಯ್ತು. ಏನ್ ಆಶ್ಚರ್ಯ! ಮಡಕೆ ಮುಂಚೆ ಇರಲಿಲ್ಲ, ಆಮೇಲೆ ಬಂತು, ಆಮೇಲೆ ಹೋಯ್ತು. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೇನೆ. ಗೌರಿ ಗಣೇಶ ಇಡೀ ಬೆಂಗಳೂರಿನಲ್ಲಿ 1 ಕೋಟಿ ಗೌರಿ ಗಣೇಶ ಇರೋದು. ಮುಂಚೆ ಇತ್ತಿಲ್ಲ. ಮಣ್ಣಿನಿಂದ ಗೌರಿ ಬಂದಳು, ಮಣ್ಣಿನಿಂದ ಗಣೇಶ ಬಂದ. ಮೊನ್ನೆ ಮತ್ತು ನನ್ನ ಶ್ರದ್ಧಾ ಭಕ್ತಿಯಿಂದ ಸ್ವರ್ಣಗೌಜೈ ನಮಃ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ನಿನ್ನೆ ದಿವಸ ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ ಅಂತೇಳಿ ಪೂಜೆ ಮಾಡಿದೆ. ಆಯ್ತು. ಇನ್ನು ನಾಳೆ ನಾಡಿದ್ದು ಎಲ್ಲೋಯ್ತು, ಎಲ್ಲವೂ ಕಡಿಮೆ.
ಹೌದಾ? ಮಣ್ಣ ಹೋಯ್ತು. ಮಣ್ಣಿನಿಂದ ಬಂದಿದ್ದಂತ ಗೌರಮ್ಮ 2 ದಿವಸ ಇದ್ದು ಮಣ್ಣಿನ ಸೇರ್ಕೊಂಡ್ಬಿಟ್ಲು. ಮಣ್ಣಿನಿಂದ ಬಂದಿದ್ದಂತ ವರಸಿದ್ಧಿ ವಿನಾಯಕ ಸ್ವಾಮಿ ಬೇರೆಯಾಗಿರುವಂತೆ ತೋರ್ತಾ ಇದ್ದು ಪೂಜೆ ಆದ್ಮೇಲೆ ಮಣ್ಣನ್ನೇ ಸೇರ್ತಾರೆ. ಬಾಬಾ ಆಶ್ಚರ್ಯವಾಗುತ್ತೆ. ಎಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. ತುಂಬಾ ಸಂತೋಷ. ಅದೃಷ್ಟ ದೃಷ್ಟ ನಷ್ಟ ಸ್ವರೂಪವಾಗಿರುವುದರಿಂದ ಇದ್ಯಾವುದು ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ವಿವೇಕಿ ದೃಷ್ಟ್ಯ ನೋಡಿ, ವಸ್ತುತಂತ್ರ ಜ್ಞಾನ ದೃಷ್ಟ್ಯ ಆಕಾಶ ವಿಕಾರಾ ಹಿ ಕುಂಭಾದಯ ತದ್ವ್ಯತಿರೇಕೇನ ವಸ್ತುತಃ ಲಸಂತೇವ. ಏನ್ ಗುರುಗಳ ವಾಕ್ಯ ಸ್ವಾಮಿ? ಮಣ್ಣಿನ ವಿಕಾರಗಳಾಗಿರುವ ಯಾವುದೇ ಗೊಂಬೆಗಳು ಮಣ್ಣಿಗಿಂತ ಬೇರೆಯಾಗಿಲ್ಲ. ಆಕಾಶದ ವಿಕಾರವಾಗಿರುವ ಮಣ್ಣು ಮುಂತಾದದ್ದು ಆಕಾಶಕ್ಕಿಂತ ಭಿನ್ನವಾಗಿಲ್ಲ. ಆಗಮಾಪಾಯೀತಿ ಅದೃಷ್ಟ ದೃಷ್ಟ ನಷ್ಟ ಸ್ವರೂಪತ್ವಮೇವ ಅತ್ರ ವಿವಕ್ಷಿತಂ ಮಿಥ್ಯಾ ಸ್ವಭಾವ್ಯೋಪಾದಕತ್ವೇನ ದೃಷ್ಟಾಂತ ಪ್ರಣಯನಾತ್ ಇತಿ ಬೋಧ್ಯಂ. ಇಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರಲ್ಲ, ಏನು ಉದ್ದೇಶ? ಮಿಥ್ಯಾ ಸ್ವಾಭಾವ್ಯ ಉಪಪಾದಕತ್ವೇನ ಮಿಥ್ಯಾ ಸ್ವಭಾವವಾಗಿದೆ. ಮಣ್ಣಿನಲ್ಲಿ ತೋರುತ್ತಿರುವಂತ ಆಕಾಶ ಮಹಾಕಾಶಕ್ಕಿಂತ ಭಿನ್ನವಾಗಿಲ್ಲ ಎನ್ನುವ ದೃಷ್ಟಿಯಿಂದ ದೃಷ್ಟಾಂತವು ಕೊಟ್ಟಿದ್ದಾರೆ. ವಿವೇಕಿ ದೃಷ್ಟಿಯ ಹೇಗಿದಳು? ವಿವೇಕಿಗಳಾಗ್ಬೇಕು ನಾವು. ವಿವೇಕಿಗಳ ದೃಷ್ಟಿಯಿಂದ ಆಕಾಶ ವಿಕಾರಗಳು, ಆಕಾಶದ ಎಲ್ಲ ಕಾರ್ಯಗಳು, ಕುಂಭಾದಿಗಳು ತದ್ವ್ಯತಿರೇಕೇನ ಆಕಾಶಕ್ಕಿಂತ ಭಿನ್ನವಾಗಿ ವಸ್ತುತಃ ನಿಜವಾಗಿ ನಸಂತೇವ ಇಲ್ಲವೇ ಇಲ್ಲ. ಏವಮೇವ ಅಹಂಕಾರಾದೇಹ ಆತ್ಮವಿಕಾರತ್ವಾತ್ ತತ್ ಅವ್ಯತಿರಿಕ್ತತ್ವಮೇವ ಇತಿ ಭಾವ. ಟು ಅಂಡರ್ಲೈನ್ ಗುರುಗಳ ವ್ಯಾಖ್ಯಾನ ಶಾಂಕರ ಭಾಷ್ಯದಂತೆಯೇ ಗಂಭೀರವಾಗಿದೆ. ಇದೇ ರೀತಿಯಲ್ಲಿ ಅಹಂಕಾರಾದೇಹ, ಅಹಂಕಾರ ಪ್ರಾಣ ಮನಸ್ಸು ಬುದ್ಧಿ ಇಂದ್ರಿಯ ದೇಹಾದಿಗಳು ಎಲ್ಲವೂ ಕೂಡ ಆತ್ಮವಿಕಾರತ್ವಾದ್ ಆತ್ಮನಲ್ಲಿ ಹುಟ್ಟಿ ಆತ್ಮನಲ್ಲಿ ಇದ್ದು ಆತ್ಮನಲ್ಲಿಯೇ ಕರೆಕ್ಟ್. ಆತ್ಮನ ವಿಕಾರವಾದ್ರಿಂದ ತತ್ ಅವ್ಯತಿರಿಕ್ತತ್ವಂ, ಆತ್ಮನಿಗಿಂತ ಭಿನ್ನವಾಗಿ ಯಾವ ದ್ವೈತ ವಸ್ತುಗಳು ಇಲ್ಲ, ಇಲ್ವೇ ಇಲ್ಲ. ಏವಂ ಅಹಂಕಾರಾದೇಹ ಆತ್ಮವಿಕಾರತ್ವಾತ್ ಆತ್ಮ ವ್ಯತಿರಿಕ್ತತ್ವಮೇ ಆತ್ಮ ಅವ್ಯತಿರಿಕ್ತತ್ವಮೇವ. ಸರಿ, ಆತ್ಮನಿಗೆ ಭಿನ್ನವ ಇಲ್ವೇ ಇಲ್ಲ. ಇದನ್ನೇ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ನೋಡಿ, ಗುರುಗಳ ಕಣ್ಣಲ್ಲಿ ಹೋಗಿದೆ ಚಾಂದೋಗ್ಯ. ವಾಚಾರಂಭಣಂ ವಿಕಾರ ನಾಮಧೇಯಂ. ನಾಮಧೇಯಂ ಕಾರ್ಯ ಎನ್ನುವಂತಹದ್ದು ಹೆಸರು ಮಾತ್ರ, ಪದಾರ್ಥವಿಲ್ಲ. ಮಣ್ಣಿನಿಂದ ಒಬ್ಬ ಕುಂಬಾರ ಗಣಪತಿ ಮಾಡ 10 ಅಡಿ ಗಣಪತಿ ಮಾಡ್ಕೊಡ್ತಾರೆ. ಎಷ್ಟಪ್ಪ ಅದಕ್ಕೆ ಅಂದ್ರೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಗಣಪತಿ ಅಲ್ಲ, ಅವನ ಶ್ರಮಕ್ಕೆ 1 ಲಕ್ಷ. ಅದರಲ್ಲಿ 4 ಕೈಗಳು, ಇದು ಬಲಗೈ, ಎಡಗೈ, 2 ಕಣ್ಣುಗಳು, 1 ತಲೆ, 1.5 ಸೊಂಡಿಲು, ನಾಗರಾವು ಜನ್ಮ ಎಲ್ಲ ಇದೆ. ನಿಜವಾಗಿ ಏನು ಹೇಳಿ? ಮಣ್ಣು, ಮಣ್ಣನ್ನು ಬಿಟ್ಟು ಏನಿಲ್ವೇ. ಅದೇ ರೀತಿಯಲ್ಲಿ ಈ ಪ್ರಪಂಚವೆಲ್ಲವೂ ನಾಮರೂಪಾತ್ಮಕಂ ವಿಶ್ವಂ ಇಂದ್ರಜಾಲಂ ವಿದುರ್ಬುಧ ಅನಾಮತ್ವಾತ್ ಅರೂಪತ್ವಾತ್ ಇತಿ ವೇದಾಂತ ದಿಂಡಿವ. ಎಷ್ಟು ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ, ಜ್ಞಾಪಕ ಇಟ್ಕೊಳ್ಳಿ. ಯಾರು ಇಂಥ ವೇದಾಂತ ಸಂದೇಶಗಳನ್ನ ಇಡೀ ತಮ್ಮ ಜೀವಮಾನದಲ್ಲಿ ಶ್ರವಣ ಮಾಡದೆ ಬರೀ ಜಪ ಮಾಡೋದು, ಪೂಜೆ ಮಾಡೋದು, ನಮಸ್ಕಾರ, ಪಾರಾಯಣ ಇಷ್ಟೆಲ್ಲ ಇರ್ತಾರೋ ಖಂಡಿತ ಅವರಿಗೆ ವೇದಾಂತ ಸಂದೇಶ ಅರ್ಥವಾಗುವುದಿಲ್ಲ. ಜಪದಪಾದಿಗಳನ್ನ ಮಾಡಿಕೊಂಡು ಚಿತ್ತ ಶುದ್ಧಿಯುಳ್ಳವರಾಗಿ ಗುರುಗಳಿಂದ
ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡ್ತಾ ಇದ್ರೆ ಸುಲಭಗರ್ಥ. ವಾಚಾರಂಭಣಂ ವಿಕಾರ, ವಿಕಾರ ಎನ್ನುವಂತಹದ್ದು ಮಾತಿನಿಂದ ತಯಾರಾಗಿರುವ ವಸ್ತು. ನಾಮಧೇಯಂ ಹೆಸರು ಮಾತ್ರ. ಗಣಪತಿ ಅಂತ ಹೆಸರು, ಗಣಪತಿಯ ಬಲಗೈ ಅಂತ ಹೆಸರು, ಬಲಗೈನಲ್ಲಿ ಕಲಶವಿದೆ ಅಂತ ಹೆಸರು, ಕಬ್ಬಿದೆ ಅಂತ ಹೆಸರು, ಮೋದಕ ಎಂಥದೂ ಇಲ್ಲ, ಎಲ್ಲವೂ ಮಣ್ಣು. ಮೃತ್ತಿಕೇತ್ಯೇವ ಸತ್ಯಂ, ಮಣ್ಣು ಎನ್ನುವುದೊಂದೇ ಪರಮಾರ್ಥ. ಇತ್ಯಾದಿ ಶ್ರುತಿಭ್ಯಃ ಇತ್ಯರ್ಥ. ಅತಯೇವ ಆಹ, ಆದ್ದರಿಂದಲೇ ಭಗವಾನ್ ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ, ತಸ್ಮಾತ್ ತಸ್ಯಾತ್ ಕಚಾಧಿಪತಿ. ಕಚ ಕಚ ಎನ್ನುವ ಮಾತಿಗೆ ಯಥಾ ತೈಮೇಲಿಕ ದೃಷ್ಟ ಕೇಶ ಮಶಕ ಮಕ್ಷಿಕಾದೇ. ತೈಮೇಲಿಕದಿಂದ ಕಾಲಲ್ಪಟ್ಟಂತ ಮಶಕ, ಸೊಳ್ಳೆ, ಮಕ್ಷಿಕ, ನೊಣ, ಕೂದಲು ಮುಂತಾದದ್ದು ನ ವಸ್ತು ಸತ್ವಂ ಸತ್ಯವಲ್ಲವೋ. ಯಾಕೆ? ಕಣ್ಣಿನ ದೋಷ. ಇದೇ ರೀತಿಯಲ್ಲಿ ಅಹಂಕಾರಾದಿ ವಿಶ್ವವ್ಯಾಪಿ, ಅಹಂಕಾರದಿಂದ ಪ್ರಾರಂಭ ಮಾಡಿಕೊಂಡಿರುವ ಆಧ್ಯಾತ್ಮಿಕ ವಿಶ್ವ, ಆದಿ ಭೌತಿಕ ವಿಶ್ವ, ಆದಿ ದೈವಿಕ ವಿಶ್ವ ಎಲ್ಲವೂ ಕೂಡ ಕೇವಲ ಜೊಳ್ಳು. ಇಷ್ಟು ಅರ್ಥವಾಗಿಬಿಟ್ಟು ಅವ್ರಿಗೆ ಏನು ಬೇಕು? ರಮಣ ಮಹರ್ಷಿಗಳಿಗೆ ಈ ಸತ್ಯ ಅರ್ಥವಾಗಿತ್ತು. ಕೌಪಿನ ಕಟ್ಕೊಂಡು ಜನಗಳಿಗೋಸ್ಕರ ಸಂತೋಷವಾಗಿತ್ತು. ಅದು ನೋಡಿ ನಮಗೆ ನಿಶ್ಚಯಾನುಭವವಾಗಿ ಬಿಟ್ಟರೆ ಯಾವುದು ಬೇಡ. ಆತ್ಮೈವೇದಂ ಸರ್ವಂ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಆತ್ಮಜ್ಞಾನವನ್ನ ಪಡೆದುಕೊಂಡು ನಾವೆಲ್ಲರೂ ಉದ್ಧಾರವಾಗುವಂತೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ. 7 ಜೀವರ ಜೀವ. ಈ ನಮ್ಮ ಶರೀರವು 9 ಬಾಗಿಲಿನ ಕೋಟೆ, ಒಂದು ದುರ್ಗಮವಾದ ಗೋಡೆ. ನಾನು, ನನ್ನದು ಎಂಬ ಅನಾದಿಯಾದ ಅಧ್ಯಾಸ ಎಂಬ ಸಿಮೆಂಟಿನಿಂದ ಕಟ್ಟಲ್ಪಟ್ಟಿದೆ. ಇದು ಅವಿದ್ಯಾಕಲ್ಪಿತ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಈ ಕಲ್ಪಿತ ಕೋಟೆಯನ್ನು ಬಾಧ ಮಾಡಿಕೊಂಡು ಎದ್ದು ಬಾ ಎಂದು ಬಾದರಾಯಣನೆಂಬ ವೇದವ್ಯಾಸರು ವೇದಾಂತ ಶಾಸ್ತ್ರಗಳ ಮೂಲಕ ಜೀವನನ್ನು ಎಬ್ಬಿಸುತ್ತಿದ್ದಾರೆ. ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಪೀಠಿಕೆಯಲ್ಲಿ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋ ಅಧ್ಯಾಸಃ ಮಿಥ್ಯಾ ಪ್ರತ್ಯಯರೂಪಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲಲೋಕ ಪ್ರತ್ಯಕ್ಷಃ ಅಸ್ಯ ಅನರ್ಥ ಹೇತೋಃ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಎಂದು ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿರುವ ಅಜ್ಞಾನವೆಂಬ ಕೋಟೆಯನ್ನು ಬಾಧ ಮಾಡಿ ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡುವುದೇ ವೇದಾಂತಗಳ, ಅಂದರೆ ಉಪನಿಷತ್ತುಗಳ ಗುರಿ. ಅದ್ವೈತ ತತ್ವ ಅನುಭವದಲ್ಲಿ ಅರಿಯುವುದೇ ಮಾನವ ಜನ್ಮದ ಸಾರ್ಥಕತೆಯಲ್ಲವೇ? ಅದ್ವೈತ ತತ್ವ ಅಭಯ ಸ್ವರೂಪ. ಅಭಯಂ ಪ್ರತಿಷ್ಠಾಂ ವಿಂದತೆ ಎಂದಲ್ಲವೇ ಶ್ರುತಿವಾಕ್ಯ? ನಾವೆಲ್ಲರೂ ಅಜ್ಞಾನ ನಿದ್ರೆಯಿಂದ ಎದ್ದೇಳೋಣ. ಈ ಅನಾದಿಯಾದ ಅಜ್ಞಾನವನ್ನು ತತ್ವಮಸಿ ಎಂದು ವಿಚಾರ ವಿವೇಕಗಳ ಮೂಲಕ ಹೋಗಲಾಡಿಸುವವನೇ ಅವ್ಯಾಜ ಕರುಣಾಮೂರ್ತಿಯಾದ ಸದ್ಗುರು. ಸದ್ಗುರುವೇ ದೇವರ ದೇವ, ದ್ವಂದ್ವಾತೀತ, ಪರಿಪೂರ್ಣ ತತ್ವ. ಅಭೇದ ಹೇಳುವ ಸದ್ಗುರುವನ್ನು ಹೊಂದಿದವನೇ ನಿಜವಾದ ಭಾಗ್ಯಶಾಲಿ. ಆದ್ದರಿಂದ ನೀನೂ ಭಾಗ್ಯಶಾಲಿಯಾಗಲು ಎದ್ದೇಳು. 7 ಜೀವರ ಜೀವ, 7.
ಸುಪ್ರಭಾವಾಗ ಏಳು ಜೀವರ ಜೀವ ಏಳು ದೇವರ ದೇವ ಏಳು ಲೋಕವ ಕಾವ ಸುಪ್ರಭಾವಾಗ ಏಳಯ್ಯ ಬೆಳಗಾಯಿರೋ ಏಳಯ್ಯ ಬೆಳಗಾಯಿರೋ ದೊರೆವೆತ್ತ ಕೋಟೆ ಎಂಟರ ಸುತ್ತಿನೊಂಬತ್ತು ಮೆರೆವ ಬಾಗಿಲ ದುರ್ಗವೆಂದೆನಿಸಿದ ದೊರೆವೆತ್ತ ಕೋಟೆ ಎಂಟರ ಸುತ್ತಿನೊಂಬತ್ತು ಮೆರೆವ ಬಾಗಿಲ ದುರ್ಗವೆಂದೆನಿಸಿದ ಶರೀರ ಪುರದೋಳು ಹೃದಯದರ ಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು ಶರೀರ ಪುರದೋಳು ಹೃದಯದರ ಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು ಏಳಯ್ಯ ಬೆಳಗಾಯಿತು ಏಳಯ್ಯ ಬೆಳಗಾಯಿತು
ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗೆ. ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗೆ. ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇದಯಾನಿಧಿ ಕಣ್ಣ ತೆರೆದು ಬೇಗ. ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇದಯಾನಿಧಿ ಕಣ್ಣ ತೆರೆದು ಬೇಗ. ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ. ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ. ಇದಕ್ಕೂ ತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ. ಇದಕ್ಕೂ ತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ. ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು. ಏಳು ಜೀವರ ಜೀವ ಏಳು ದೇವರ ದೇವ ಏಳು ಲೋಕವ ಕಾವ ಸುಪ್ರಭಾವ. ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು. ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು. ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು.